ನೋಡುವಂಥ ಪ್ರಕರಣಗಳು ಸಾಕಷ್ಟಿಂದ ಆಗಿ ಹೋಗಿದ್ದಾವೆ, ಈಗೂ ನಡೀತಾ ಇದ್ದಾವೆ. ಅದರಲ್ಲೂ ನಮ್ಮ ಮೋದಿಯವ್ರ ಬಗ್ಗೆ ನಮಗೆಲ್ಲರಿಗೂ ಒಂದು ರೀತಿ ಪ್ರೀತಿ ಆದರ. ಯಾಕಂದರೆ ಅತ್ಯಂತ ಕೆಳಮಟ್ಟದ ಚಹಾ ಮಾರು ಮೇಲೆ ಬಂದಂಥವ್ರು ಇವರು. ಹೀಗಾಗಿ ಎಲ್ಲರಿಗೂ ಗೌರವ. ಇವತ್ತು ನಾವು ಟೀಕಾ ಮಾಡ್ತಿರ್ಬೋದು, ಮತ್ತೇನೋ ಅಂತಿರ್ಬೋದು. ನಮ್ಮ ಮಕ್ಕಳೊಳಗೆ ನಾವು ತಪ್ಪು ಮಾಡಿದಾಗ ಹೆಚ್ಚು ಬೈತಾ ಇರ್ತೀವಿ, ಯಾಕೆ ಪ್ರೀತಿ ಇದ್ದಲ್ಲೇ ಬೈತಾ ಇರ್ತೀವಿ, ಆರೋಪ ಮಾಡ್ತಾ ಇರ್ತೀವಿ, ಬೆಳೀತಾ ಇರ್ತೀವಿ. ಮಕ್ಕಳು ಶಾಣೆ ಆಗಲಿ, ಚಲೋ ಆಗಲಿ. ಹಂಗೆ ಮೋದಿಜಿಯವರು ಇನ್ನಷ್ಟು ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಎಲ್ಲರ ಹಂಬಲ. ಆದರೆ ಆ ಹಂಬಲವನ್ನು ಮೋದಿಯವ್ರ ಮನಸ್ಸಲ್ಲಿ ಇದ್ದರೂ ಸಹಿತ ಅದು ಹಾಗೆ ಹೊಡೆದಂಗೆ ನಡೆಸ್ಕೊಂಡಂಥವ್ರು ಅಧಿಕಾರಶಾಹಿ ಜನ ಅಂತಲ್ಲ ನಾವು ನಿರ್ಬಿಡೆಯಿಂದ ಹೇಳಬೇಕಾಗಿದೆ. ಯಾಕಂದರೆ ಅನೇಕ ಯೋಜನೆಗಳನ್ನು ಇವತ್ತು ಓಪನ್ ಮಾರ್ಕೆಟದಲ್ಲೇ ಎಂಥದ್ದು ತಪ್ಪು ನಿರ್ಧಾರಗಳನ್ನು ಮೋದಿಯವರು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಯಾರಾರದೋ ಒಂದಿಷ್ಟು ಜನಕ್ಕೆ ಕೇವಲ ಪಾರ್ಟಿ ಫಂಡಿಗಾಗಿಯೋ ಕೇವಲ ಪಾರ್ಟಿ ಉಳಿದಕ್ಕಾಗಿಯೋ ಬಿಟ್ಬಿಟ್ಟವ್ರಿಗೆ. ರೈಲ್ವೆ ಪ್ರಾಣಗಳು ಕೂಡ ಅವಶ್ಯಕತೆಯೇ ಇರಲಿಲ್ಲ. ಆ ಲಾಭವೋ ಹಾನಿಯೋ ಸೆಕೆಂಡ್ರಿ. ಮುಖ್ಯಲ್ಲಿ ರೈಲ್ವೆ ಉದ್ದೇಶ ಏನಪ್ಪ ಅಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತಿ ಬಡವ ಸಹಿತ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಒಂದು ಸುವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಅದು. ಅದರ ಪ್ರೈವೇಟ್ದಲ್ಲಿ ಕೂಡ ಅವಶ್ಯಕತೆಯೇ ಇರಲಿಲ್ಲ. ಅದು ಮೋದಿಯವ್ರ ಕಡೆಯಿಂದ ಕೊಡಿಸಿಬಿಟ್ರು. ಮೋದಿಯವರು ಅಷ್ಟು ಶಾರ್ಪ್ ಅಂತ ನಮಗೆ ಅನಿಸೋದಿಲ್ಲ. ಯಾಕಪ್ಪ ಅಂದರೆ ತಪ್ಪು ಆಗ್ತದಂತೆ. ಇಲ್ಲೇ ಅಧಿಕಾರಶಾಹಿ ಜನ ಮೊದಲೇ ದೊಡ್ಡ ತಪ್ಪನ್ನು ಈ ಮಾಡಿದರು. ಬಂದರುಗಳ ಬಗ್ಗೆ ಅದಾನಿ ಅಂಥವ್ರಿಗೆ ಬಂದರನ್ನು ಬಿಟ್ಟುಕೊಳ್ಳಿಕ್ಕೆ ಹೆಚ್ಚಿದ್ರು. ಬಂದರು ಅಂದರೆ ಏನು ರೀ, ವಿದೇಶದಿಂದ ಬರುತ್ತಿರುವಂಥ ಹೊರದೇಶದಿಂದ ಬರುತ್ತಿರುವಂಥ ದೊಡ್ಡ ಪ್ರಮಾಣದ ವ್ಯಾಪಾರದ ಒಂದು ಇದು ಮಾಧ್ಯಮ. ಆ ಮಾಧ್ಯಮದ ಮೇಲೆ ಪ್ರೈವೇಟ್ದವರು ಹಕ್ಕು ಕೊಟ್ಟುಬಿಟ್ರೆ ಇದು ಬಹಳ ನೋವಿನ ವಿಷಯ. ರಸ್ತೆ ಆಗಿರ್ಬೋದು, ಅದೇ ಕಾಲಕ್ಕೆ ಬಂದರು ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಇವೆಲ್ಲವೂ ಪ್ರೈವೇಟ್ದವ್ರ ಕೈ ಕೊಡುವಂಥವು ಅಲ್ಲವು. ಇದಕ್ಕೆ ಹೆಚ್ಚಿಗೆ ರಕ್ಷಣೆ ಎಲ್ಲಿಯೂ ಸಹಿತ ರಕ್ಷಣಾ ಪಡೆಯಲ್ಲೂ ಸಹಿತ ಪ್ರೈವೇಟ್ದವ್ರು ಕೊಡುವಂಥ ಸಾಹಸ ಮಾಡಿದರು. ಅದಾನಿ ಅಂಬಾನಿ ಅಂತವ್ರು ಅಲ್ಲಿಯೂ ತೊಗೊಂಡ್ರು. ಹೀಗಾಗಿ ಇಡೀ ದೇಶ ದೊಡ್ಡ ಬಡತನಕ್ಕೆ ಒಳಗಾಗ. ಹೌದು, ಜಗತ್ತಿನ 5 ನಂಬರ್ ನಾವು ಶ್ರೀಮಂತರಿದ್ದೀವಿ. ಆದರೆ ಶ್ರೀಮಂತ ಹೆಂಗದಪ್ಪ ಅಂತಂದ್ರೆ ಕೆಲವ್ರ ಕೈಯೊಳಗೆ ಕೇಂದ್ರೀಕೃತ ಆಗಿದ್ರಿ. ಪ್ರತಿಯೊಬ್ಬರೂ ಕೋಟ್ಯಾಧೀಶ ಇಲ್ಲಿಲ್ಲ, ಪ್ರತಿಯೊಬ್ಬರು 10-20 ಲಕ್ಷದ ಬಡ ಏನಿಲ್ಲ. ಹಂಗಿದ್ರೆ ಇದು ಮಾತ್ರ ಬರ್ತಿರಲಿಲ್ಲ. ಏನಾಗ್ಯದಪ್ಪ ಅಂದ್ರೆ ಕೆಲವು ಕುಟುಂಬಗಳು, ಅದರಲ್ಲೂ 200 ಕಾರ್ಪೊರೇಟ್ಗಳಿದ್ದಾರೆ, 200. ಅವರೆಲ್ಲ ಇವತ್ತು ಸಾವಿರಾರು ಕೋಟಿಗಳ ಮಾಲೀಕರು. ಅದು ಹೊಟ್ಟಿಗೆ ಬರುವಂಥದ್ದಲ್ಲ. ಅವರು ಪ್ರಾಮಾಣಿಕವಾಗಿ ಗಳಿಸಿ ತಮ್ಮ ಉದ್ಯಮಗಳನ್ನ ಬೆಳೆಸಿ ದೊಡ್ಡದಾದರೆ ಯಾರಿಗೂ ತಕರಾರಿಲ್ಲ. ಆದರೆ ಸರ್ಕಾರದಿಂದ ಹಾನಿಗೊಳಗಾದಂಥ ಏನು ಗುರುತಿಸಲ್ಪಟ್ಟಂಥ ಇಂಡಸ್ಟ್ರಿಗಳದಾವ, ಅಂತಹ ಒಂದು ಸಾರ್ವಜನಿಕ ರಂಗದ ಉದ್ಯಮಿಗಳನ್ನು ನಾವು ಲಾಭ ಮಾಡಿದ್ರು ತೆಗೆದುಕೊಂಡ ಇವತ್ತು ಅದನ್ನು ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳು. ಮುಚ್ಚಿದವು ಕೂಡ ಅದರಿಂದ ಲಾಭ ಬರೋದಲ್ಲ, ಆ ಮೂಲ ಅದಕ್ಕೆ ಏನು ಖರ್ಚು ಮಾಡಿದ್ರೆ ಅಷ್ಟೇ ದುಡ್ಡು ಬಂದಿಲ್ಲ ಅಂತೇಳಿ ವರದಿಗಳು ಹೇಳ್ತಾ ಇದ್ದಾವೆ. ಆದರೂ ಮೋದಿಯವರಿಗೆ ಅವ್ರ ಬಗ್ಗೆ ವಿಚಿತ್ರವಾದ ಗೌರವ, ಪ್ರೇಮ. ಯಾಕಂದರೆ ಪಾರ್ಟಿ ಫಂಡನ್ನು ಹೇಳಿಸ್ಕೊಡ್ತಾರೆ ಇವರು ಅನ್ನುವಂಥದ್ದು. ಈಗ ಅವ್ರಿಗೆ ಏನೂ ಲಾಸ್ ಇಲ್ಲ ಇದರಿಂದ. ಈ ಒಂದು ಕಂಪ್ನಿದಾರರಿಗೆ ಆಗಲಿ ಅಥವಾ ಈ ಒಂದು ಏನಪ್ಪ ಅಂದ್ರೆ ಈ ಒಂದು ಕಾರ್ಪೊರೇಟ್ಗಳಿಗಾಗಲಿ ಏನು ಲಾಸ್ ಇಲ್ಲ. ಯಾಕಂದರೆ ಒಂದು 100 ರೂಪಾಯಿ ಅವ್ರು ಸಾಲ ತೊಗೊಂಡಿದ್ರೆ ಅದ್ರಾಗ 50 ರೂಪಾಯಿ ಸರ್ಕಾರಕ್ಕೆ, 50 ರೂಪಾಯಿ ಅವ್ರು ಹೊಡೆದು ಬಿಡೋವಂಥದ್ದು. ಸರ್ಕಾರದ ಈ ಬ್ಯಾಂಕ್ ಇದ್ದಿದ್ದು ಏನದಪ್ಪ ಅಂದ್ರೆ ರಿಟರ್ನ್ ಆಫ್ ಏನಪ್ಪ ನಾವು 50% ಮಾಫ್ ಮಾಡಿದ್ರಿಂದ ಹಳಿನ ಹರಿದು ಹಾಕುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಒಂದು 10 ವರ್ಷಗಳಲ್ಲಿ. ಸರ್ಕಾರ ದುಡ್ಡು ತೊಗೊಳ್ಳೋದು, ಅದ್ರಾಗ ನಾವು ಉದ್ಯಮ ಮಾಡ್ದಂತ ಹೇಳೋದು, ಅದರ ಲಾಸ್ ತೋರಿಸೋದು, ಕೊನೆಗೆ ಅದನ್ನು ಬಂದ್ ಮಾಡ್ಕೊಂಡು ಹೋಗೋದು, ಇವು ನಿರಂತರ ನಡೆದಿದ್ದಾವ್ರಿ. ಕಡಿಮೆ ಒಂದು 2 ಲಕ್ಷ ಇಂಥ ಕಂಪ್ನಿಗಳು ಅದಾವ ಅಂತೇಳಿ ಒಂದು ಅಂದಾಜದ. ಎಲ್ಲ ಹಿನ್ನೆಲೆಯಲ್ಲೇ ಮೋದಿ ಅವ್ರು ಏನಾಗಿಬಿಡ್ತಪ್ಪ ಅಂತಂದ್ರೆ ಒಳ್ಳೆಯ ಉದ್ದೇಶ ಇರ್ಬೋದು ಅವರಲ್ಲಿ. ಹೌದು, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಅವನು ಉಂಡಂಥವ್ರು ಒಳ್ಳೇದು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಇರ್ಬೋದು. ಅದನ್ನು ಮಾಡಿಕೊಡೋದಕ್ಕೆ ಇಲ್ಲಿ ಅರ್ಥವ್ಯವಸ್ಥೆ ಆಗಿರ್ಬೋದು, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಇದು ಹಿಂದಿದಂಥ ಅಧಿಕಾರಶಾಹಿ ವರ್ಗ ಆಗಿರ್ಬೋದು. ಅಧಿಕಾರಶಾಹಿ ವರ್ಗ ಭಾಳ ಬುದ್ಧಿವಂತ ಇರ್ತಾರೆ ರೀ, ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ದುರಂತ ಏನಪ್ಪ ಅಂದ್ರೆ ಆ ಅಧಿಕಾರಶಾಹಿ ಜನ ಈ ದೇಶದ ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಭಾಳಷ್ಟು ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ಬೇಕಾಗಿತ್ತು. ಸಾಕಷ್ಟು ಪೇಮೆಂಟ್ ಅದ ಅವ್ರಿಗೆ, IAS ಆಫೀಸರ್ ಪೇಮೆಂಟ್ ಕಡಿಮೆ ಅದ ರೀ. ಅವ್ರ ಕುಟುಂಬಗಳನ್ನು ಚೆಕ್ಕೊಂಡು ಹೋಗಿ ಜೊತೆಗೆ ತಮ್ಮ ಕುಟುಂಬ ಚೆಕ್ಕೊಂಡು ಹೋಗೋ ಜೊತೆಗೆ ಈ ಸಮಾಜವನ್ನು ಚೆಕ್ಕೊಂಡು ಹೋಗ್ಬೇಕಾಗಿರ್ತದೆ ಅವ್ರಿಗೆ. ಆ ಕೆಲಸದಿಂದ ಆಗಿಲ್ಲ. ಅದೆಲ್ಲ ನಾವು ಮಾಡೋದು ಅಂತೇಳಿ ಇವ್ರ ಕಡೆ ಏನೋ ಆಯ್ತು ತಪ್ಪಿಸ ಮೋದಿಯವ್ರ ಕಡೆಯಿಂದ ಅನೇಕ ತಪ್ಪುಗಳು ಮಾಡಿಸಿದ್ರು. ಅದರ ಒಟ್ಟು ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದಾರೆ ಮೋದಿಯವರು. ಇಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಬಡವ ಉದ್ಯೋಗ ಸಿಗಲಿಲ್ಲ, ಹಸಿದವಾಗ ರೊಟ್ಟಿ ಸರಿಯಾಗಿ ಸಿಗಲಿಲ್ಲ, ಕುಡಿದು ಸ್ವಚ್ಛ ನೀರು ಸಿಗಲಿಲ್ಲ, ಎಲ್ಲನೂ ಮಾಡಿದರು. ನಳ್ ಜಲ್ ಅಂತಂದರು ಮೋದಿಯವರು. ಎಷ್ಟು ಕುಟುಂಬಗಳಿಗೆ ನಳ್ ಜಲ್ ಮುಟ್ಟಿದಪ್ಪ ಇಲ್ಲೇ. ಯಾಕಂದ್ರೆ ನಮ್ಮದು 142 ಕೋಟಿ ಜನಸಂಖ್ಯೆ,
ಎಲ್ಲೋ 10-20 ಲಕ್ಷ ಮನೆತನಗಳಿಗೆ, ಎಲ್ಲೋ 1 ಕೋಟಿ ಮನೆತನಗಳಿಗೆ ನಾವು ಮನೆ ಕಟ್ಟಿಕೊಡ್ತೀನಿ 4 ಕೋಟಿ ಮಂದಿಗೆ ಅಂತ ಹೇಳಿದ್ರೆ ಅಲ್ಲ. ಅದಕ್ಕೆ ಮುಖ್ಯವಾದ ಪ್ರತಿಯೊಬ್ಬ ವ್ಯಕ್ತಿಗೂ ಶೆಲ್ಟರ್ ಆಗಬೇಕು, ಸೂರು ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕೋದಕ್ಕೆ ಉದ್ಯೋಗ ಆಗಬೇಕು. ಅವಿಲ್ಲ, ಬದುಕೋದಕ್ಕೆ ಉದ್ಯೋಗ ಆಗಿದ್ದರೆ ಇವತ್ತು ಗ್ಯಾರಂಟಿ ತರೋ ಪ್ರಮೇಯ ಬರ್ತಿರಲಿಲ್ಲ. ಯಾಕೆ ತರೋದು ಗ್ಯಾರಂಟಿ? ಯಾಕೆ ತರ್ತಾ ಇದ್ದಾರೆ ಗ್ಯಾರಂಟಿ? ಕೇಜ್ರಿವಾಲ್ ಹೊತ್ತು ಜೊತೆಗೆ ಕಾಂಗ್ರೆಸ್ಸಿಗರು ಅಂತಂದ್ರೆ